ನೀಲಾ, ಮಾತಾಡ್ಬೇಡ ನೀನು. ಯಾಕವ ಅಂತ ಕೇಳ್ತೀಯಾ? ಇಷ್ಟು ವಯಸ್ಸಾಗೈತೆ, ಬುದ್ಧಿ ಬಂದಿಲ್ವಾ? ಆಗ್ಲಿಂದ ಹೇಳ್ತಿದ್ದೀನಿ ನನ್ನ ಸವಾಸಕ್ಕೆ ಬರಬೇಡ, ಮೊದಲೇ ನನ್ನ ತಲೆ ಕೆಟ್ಟೋಗೈತೆ ಅಂತ ಕೊಂಚ ಪುರಾಣ ಹೇಳ್ಕೊಂಡ್ ಬರ್ತಿದ್ಯಲ್ಲ. ಏನಾಯ್ತವ? ಸುಮ್ಕಿರ್ತಾಯಿ, ಮಾತಾಡ್ತಿದ್ದೀನಿ. ಇಷ್ಟೊತ್ತು ನೀನ್ ಮಾತಾಡಿದ್ ಕೇಳಿಸ್ಕೊಂಡೆ ತಾನೇ ನಾನು? ನೋಡು, ವಯಸ್ಸಲ್ಲಿ ನೀನು ನನ್ಗಿಂತ ದೊಡ್ಡೋಳೆ ಇರ್ಬೋದು, ಜೀವನದ ಅನುಭವ ನನ್ಗಿಂತ ನಿನಗೆ 4 ದಿನ ಜಾಸ್ತಿನೇ ಆಗಿರ್ಬೋದು. ಹಾಗನ್ ಮಾತ್ರಕ್ಕೆ ಮರ್ಯಾದೆ ಕೊಟ್ಟು ನಿನ್ ಮಾತೆಲ್ಲ ನಾನು ಕೇಳ್ತೀನಿ ಅನ್ಕೋಬೇಡ. ನೋಡು, ನನ್ನ ಮಗನ್ನ ನಾನು ಹುಡ್ಕೊಂಡೋಗೆ ಹೊಡೆದು ಬಂದೆ. ಯಾಕೆಂದ್ರೆ ನನ್ನ ಗಂಡನ ಮೇಲೆ ಅಷ್ಟು ಗೌರವ ನನಗೆ. ಅಷ್ಟು ಮಾತ್ರಕ್ಕೆ ನಾನು ಬದಲಾಗಿದ್ದೀನಿ ಅಂತೆಲ್ಲ ಅನ್ಕೋಬೇಡ. ಇವತ್ತು ನಿನ್ನ ಮಗಳು ರಶ್ಮಿನ ನನ್ನ ಸೊಸೆ ಅಂತ ಒಪ್ಕೊಳಕ್ ಆಗಕ್ಕಿಲ್ಲ. ಆ ಭೂಮಿ ಉಲ್ಟಾನೆ ತಿರುಗ್ಲಿ, ಸೂರ್ಯ ರಾತ್ರಿ ಹುಟ್ಟಿ ಹಗಲೇ ಮುಳುಗ್ಲಿ, ಆದ್ರೆ ಆ ಮೂಟೆನ್ ಮಾತ್ರ ನನ್ನ ಸೊಸೆ ಅಂತ ಒಪ್ಕೊಳಕ್ಕಿಲ್ಲ. ನನ್ನ ಗಂಡ ಎಲ್ಲ ಆಸ್ತಿನೂ ಅವಳ ಹೆಸರಿಗೆ ಬರೆದ್ರು ಸರಿ, ಅವಳು ಇಡೀ ಊರಿಗೆ ದೊರೆ ಸಾನಿ ಆದ್ರೂ ಸರಿ, ಆದ್ರೆ ನನ್ನ ತಲೆಯಲ್ಲಿರೋದು ಒಂದೇಯ, ನನ್ನ ಸೊಸೆ ಆಗ್ಬೇಕಾದವಳು ತೆಳ್ಗೆ ಬೆಳ್ಗೆ ಫಾರಿನ್ ರಾಣಿ ಹಂಗೆ ಇರ್ಬೇಕು. ಆಟೆಯ ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.